ಕಾಸ್ಟಿಂಗ್ ಕೌಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯ ಮಹಾಬೇಟೆ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ವರದಿ ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ. ಈ ವರದಿಯನ್ನ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ, ಅತ್ಯಂತ ಘೋರ ಹೇಯ ಕೃತ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಎಂಬಿ ಪಾಟೀಲ್. ಗೃಹ ಸಚಿವರು ಈ ಬಗ್ಗೆ ತನಿಖೆ ನಡೆಸಬೇಕು. ನಾನು ಗೃಹ ಸಚಿವರಿಗೆ ಮನವಿ ಮಾಡ್ತೀನಿ, ಈ ಪಿಡುಗನ್ನ ಮಟ್ಟ ಹಾಕಬೇಕು ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಡೈರೆಕ್ಟರ್ ಜನಾರ್ದನ್ ನಿಂದ ಕಾಸ್ಟಿಂಗ್ ಕೌಚ್, ಜನಾರ್ದನ್ ಇರ್ಲಿ ಯಾರೇ ಇರ್ಲಿ ಬಿಡಲ್ಲ, ಆತನ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಸಚಿವರು. ಡೈರೆಕ್ಟರ್ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇಂಡಸ್ಟ್ರಿಯಲ್ಲಿ ನಡೀತಾ ಇರೋ ಈ ಕಾಸ್ಟಿಂಗ್ ಕೌಚ್ ನ ಬಗ್ಗೆ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಹೇಯ ಕೃತ್ಯ, ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು ಈ ರೀತಿ ಶೋಷಣೆ ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ ಇದು ಭಾಳ ಒಂದು ಗಂಭೀರವಾದಂಥ ಆರೋಪ. ಇದನ್ನು ಗೃಹ ಸಚಿವರಿಗೂ ನಾನು ವಿನಂತಿಯನ್ನು ಮಾಡ್ಕೋತೇನೆ, ಅದನ್ನು ಎನ್ಕ್ವೈರಿ ಮಾಡಿ ಇಂಥವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಇದು ಕಾಸ್ಟಿಂಗ್ ಕೌಚ್ ಅಂತ ಏನಿರ್ತದೆ ನಾವು ಕೇಳ್ತಿದ್ದೀವಿ ಹಿಂದಿ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಅಂತೇಳೆಲ್ಲ ಕೂಡ, ಅದು ಕನ್ನಡ ಸಿನಿಮಾದಲ್ಲಿ ನಾವು ಪಸರಿಸಿದಂದರೆ ಇದನ್ನು ಮಟ್ಟ ಹಾಕಬೇಕು ನಾವು ಈಗಿಂದ. ಏನು ಇದು ಸರಿಯಾದದ್ದಲ್ಲ, ಇದು ಭಾಳ ಘೋರ ಕೃತ್ಯ. ಇದು ಹಿಂದೆ ನಟಿಯರು ಸಹ ದೂರುಗಳನ್ನ ಕೊಟ್ಟಿದ್ದಾರೆ. ಅದೇ ಅದನ್ನು ಈಗ ಇದನ್ನು ಒಮ್ಮೆ ಗಂಭೀರವಾಗಿ ಓದಿಸು. ನಾನು ಕೂಡ ಗೃಹ ಸಚಿವರ ಜೊತೆ ಪರಮೇಶ್ವರ್ ಅವ್ರ ಜೊತೆ ಮಾತಾಡ್ತೀನಿ. ತಾವು ಕೂಡ ಈಗ ಪ್ರಸಾರ ಮಾಡಿದ್ದೀರಿ, ಅದು ಅವ್ರ ಗಮನಕ್ಕೆ ಬರ್ತದೆ. ಒಟ್ಟಾರೆ ಇವ್ರ ಮೇಲೆ ಇವ್ರನ್ನ ಬಗ್ಗಿ ಬಿಡುವಂಥ ಕೆಲಸ ಮಾಡ್ತೀವಿ. ಶಿಕ್ಷಣ ಅದು ಯಾರೇ ಇರಲಿ, ಜನಾರ್ದನ ಇರಲಿ ಮತ್ತೊಬ್ಬನೇ ಇರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಇದನ್ನು ಮಟ್ಟೆ ಆಗಬೇಕು. ಈ ರೀತಿ ಶೋಷಣೆ ಮಾಡುವಂಥದ್ದು, ಅವ್ರನ್ನ ಉಪಯೋಗಿಸಿ ಇದು ಮಾಡುವಂಥದ್ದು ಹೇಯ ಕೃತ್ಯ. ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.